ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯದಲ್ಲೇ ಬಸವಣ್ಣರ ಪಠ್ಯ ಪರಿಷ್ಕರಣೆಗೆ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ ಬೇಸರ ಹೊರಹಾಕಿ ಸಿಎಂಗೆ ಪತ್ರ ಬರೆದಿದೆ. 2016ರ ನಂತರ ನಡೆದಿರುವ ಪಠ್ಯ ಪರಿಷ್ಕರಣೆಯಲ್ಲಿ ವೀರಶೈವ ಪದವನ್ನ ಕೈಬಿಡಲಾಗಿದೆ. 2023ರ ಪರಿಷ್ಕರಣೆಯಲ್ಲೂ ವೀರಶೈವ ಪದ ಸೇರಿಸದಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪಠ್ಯ ದೋಷ ಸರಿಪಡಿಸದಿದ್ದರೆ ಕಾನೂನು ಹೋರಾಟದ ಎಚ್ಚರಿಕೆ ನೀಡಿದೆ. ನಂದಿನಿ ಹಾಲಿನ ದರ ಏರಿಕೆ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರು ಹಸುಗಳನ್ನು ಹಿಡಿದು ಪ್ರತಿಭಟಿಸಿದರು. ಒಲೆ ಉರಿಸಿ ಹಾಲು ಕಾಯಿಸುವುದರ ಮೂಲಕ ಏರಿಕೆ ಮಾಡಿರುವ ಹಾಲಿನ ದರ ಇಳಿಕೆ ಮಾಡುವಂತೆ ಆಗ್ರಹಿಸಿದರು. ನಂದಿನಿ ಹಾಲಿನ ದರ ಏರಿಕೆ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರು ಹಸುಗಳನ್ನು ಹಿಡಿದು ಪ್ರತಿಭಟಿಸಿದರು. ಒಲೆ ಉರಿಸಿ ಹಾಲು ಕಾಯಿಸುವುದರ ಮೂಲಕ ಏರಿಕೆ ಮಾಡಿರುವ ಹಾಲಿನ ದರ ಇಳಿಕೆ ಮಾಡುವಂತೆ ಆಗ್ರಹಿಸಿದರು. ರೈತರಿಗೆ ಮತ್ತೆ ಹಾಲು ಉತ್ಪಾದಕರಿಗೆ ಬರೆ ಹಾಕಿರ್ತಕ್ಕಂಥ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ. ಗ್ರಾಹಕರಿಗೆ ವಿಪರೀತ ಹೊರೆಯಾಗ್ತಾ ಇದೆ. ಕೂಡಲೇ 2 ರೂಪಾಯಿ ಏನು ಹೆಚ್ಚಿಗೆ ಮಾಡಿದಿರಿ ವಾಪಸ್ ಪಡಿಬೇಕು. ಒಂದನೇದು. ಎರಡನೇದು, ರೈತರಿಗೆ ನೀಡ್ತಾ ಇದ್ದಂತ 4,000 ರೂಪಾಯಿ ಕಿಸಾನ್ ಸನ್ಮಾನ್ ನಿಧಿಯನ್ನು ನೀವು ರದ್ದು ಮಾಡಿದಿರಿ. ಮತ್ತೆ ಬಿಬಿಎಂಪಿ ಚುನಾವಣೆಯ ಮುನ್ಸೂಚನೆ ಸಿಕ್ತಿದ್ದಂತೆ ಪೌರ ಸಭಾಂಗಣದ ನವೀಕರಣಕ್ಕೆ ಪಾಲಿಕೆ ಮುಂದಾಗಿದೆ. ಬರೋಬ್ಬರಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿಬಿಎಂಪಿ ಕೆಂಪೇಗೌಡ ಪೌರ ಸಭಾಂಗಣ ನವೀಕರಣಗೊಳ್ಳುತ್ತಿದೆ. 225 ಹೊಸ ಆಸನಗಳು ಹಾಗೂ ಸಭೆ ನಡೆಸಲು ಸುಸಜ್ಜಿತ ವ್ಯವಸ್ಥೆ ಮಾಡಲಾಗುತ್ತಿದೆ. ಕೌನ್ಸಿಲ್ ಬಿಲ್ಡಿಂಗು ಈಗ ಡೀಟೇಲ್ಸ್ ಅಷ್ಟು ನಮಗೆ ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ ಏನಾಗಿದೆ ಮತ್ತು ಅಡಿಷನಲ್ ಏನು ಕಟ್ತಾ ಇದ್ದಾರೆ. ಅದು ನೀವು ನಮ್ಮ ಚೀಫ್ ಇಂಜಿನಿಯರ್ ಪ್ರಾಜೆಕ್ಟ್ ಅವರು ಮಾಡ್ತಿರುವುದರಿಂದ ಶ್ರೀ ಲೋಕೇಶ್ ಅವರು ಅವ್ರಿಗೆ ತಾವು ಕೇಳಿದರೆ ಎಲ್ಲ ವಿವರ ಕೊಡ್ತಾರೆ. ರಾಜ್ಯದ ಹಿರಿಯ ಐಪಿಎಸ್ ಅಧಿಕಾರಿ ಕಮಲ್ ಪಂತ್ ಸೇವಾ ನಿವೃತ್ತಿ ಹೊಂದಿದ್ದಾರೆ. 1990ರ ಬ್ಯಾಚ್ ಐಪಿಎಸ್ ಅಧಿಕಾರಿಯಾಗಿದ್ದ ಕಮಲ್ ಪಂತ್ ರಾಜ್ಯದಲ್ಲಿ 34 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ್ರು. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿಯೂ ಕರ್ತವ್ಯ ಸಲ್ಲಿಸಿದ್ದ ಕಮಲ್ ಪಂತ್ ಅವರಿಗೆ ರಾಜ್ಯ ಪೊಲೀಸ್ ಇಲಾಖೆ ಸಕಲ ಗೌರವದೊಂದಿಗೆ ಬೀಳ್ಕೊಡುಗೆ ನೀಡಿತು. ನನಗೆ ಒಂದು ಸಂತೋಷ ಅಂದರೆ ನಾನು ಪ್ರತಿಯೊಂದು ಜವಾಬ್ದಾರಿ ಯಾವುದು ನನಗೆ ಕೊಟ್ಟಿದ್ರು ಅದನ್ನು ಸಮರ್ಪಕ ರೀತಿಯಿಂದ ಜನರಿಗೆ ಸರ್ಕಾರಕ್ಕೆ ಒಂದು ಸಮಾಧಾನ ಆಗೋ ರೀತಿಯಿಂದ ನಾನು ಆ ಕೆಲಸವನ್ನು ನಿಷ್ಠೆಯಿಂದ ಮಾಡಿದ್ದೀನಿ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ನನಗೆ ತುಂಬ ಈ ಬಗ್ಗೆ ನನಗೆ ಒಂದು ಸಂತೋಷ ಇದೆ. ಇದು ನಾನು ಹೇಳಲಿಕ್ಕೆ ಬಯಸ್ತೇನೆ.